ನ್ಯಾಯಾಂಗ ಕ್ಷೇತ್ರದಲ್ಲಿ ಅಳವಡಿಸಿ ತ್ವರಿತ ನ್ಯಾಯ ಕಲ್ಪಿಸಲು ಶ್ರಮಿಸಿ ನ್ಯಾಯಮೂರ್ತಿ ಗೋಪಾಲಗೌಡ. ಎಐ ಆಧಾರಿತ 3 ಹೊಸ ಮೊಬೈಲ್ ಆಪ್ ಬಿಡುಗಡೆ. ಓಮಿಲೋಸ್ ಎಐ ಸೊಲ್ಯೂಷನ್ಸ್ ಫಾರ್ ಯು ಆಯೋಜಿಸಿದ್ದ ಕಾರ್ಯಕ್ರಮ. ಕೃತಕ ಬುದ್ಧಿ ಮತ್ತೆ ಎಐ ನ್ಯಾಯಾಂಗ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ತ್ವರಿತವಾಗಿ ನ್ಯಾಯ ದೊರಕಿಸಿಕೊಡಲು ಶ್ರಮಿಸಿ ಎಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಗೋಪಾಲಗೌಡ ಹೇಳಿದರು. ಓಮಿಲೋಸ್ ಗ್ರೂಪ್ ಎಂಬ ಕಂಪನಿಯು ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ವಕೀಲ್ಸ್.ಎಐ ವಕೀಲ್ಸ್ ಎಐ ಮತ್ತು ಲೀಗಲ್ ಸ್ನ್ಯಾಪ್ಸ್.ಇನ್ಫೋ ಲೀಗಲ್ ಸ್ನ್ಯಾಪ್ಸ್.ಇನ್ಫೋ ಅಡ್ವೊಕೇಟ್ಎಕ್ಸ್.ಐಒ ಎಂಬ 3 ಮೊಬೈಲ್ ಆಪ್ಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಎಐ ಕೇವಲ ಒಂದು ಕೃತಕವಾಗಿದೆಯೇ ಹೊರತು ಇದರಲ್ಲಿ ನೈಜತೆ ಇಲ್ಲ. ಎಲ್ಲ ಕ್ಷೇತ್ರಕ್ಕೂ ಎಐ ಅಳವಡಿಸಿಕೊಳ್ಳಬಹುದು ಎಂಬುದು ಸುಳ್ಳು. ಅವಶ್ಯ ಇದ್ದ ಕಡೆ ಮಾತ್ರ ಅಳವಡಿಸಿಕೊಳ್ಳಬೇಕು. ಇದನ್ನು ಉಪಯೋಗಿಸಿಕೊಂಡು ತ್ವರಿತವಾಗಿ ನ್ಯಾಯ ದೊರಕಿಸಿಕೊಡಿ ಎಂದು ಸಲಹೆ ನೀಡಿದರು. ಕಾನೂನು ಮತ್ತು ನಿಯಮಗಳು ಮಾನವೀಯತೆ ಆಧಾರದ ಮೇಲೆ ನಿಲ್ಲಬೇಕು. ಸಮಾಜದ ವ್ಯವಸ್ಥೆಯ ಬದಲಾವಣೆ ಅವಶ್ಯಕತೆ ಇದೆ. ಸಮಾಜದ ನಗ್ನ ಸತ್ಯಗಳನ್ನು ಅರಿತುಕೊಂಡು ಮಾನವೀಯತೆಯನ್ನು ಮೈಗೂಡಿಸಿಕೊಂಡು ಮಾನವರ ಸಂಕಷ್ಟಗಳಿಗೆ ನ್ಯಾಯ ಕಲ್ಪಿಸಿಕೊಟ್ಟಾಗ ಮಾತ್ರ ಜನರಿಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಮೂಡಲಿದೆ ಎಂದರು. ಕೇವಲ ಹಣ ಪಡೆದು ನ್ಯಾಯ ನೀಡುವುದು ಒಂದೇ ಭ್ರಷ್ಟಾಚಾರವಲ್ಲ. ಬದಲಾಗಿ ಶ್ರೀಮಂತ ವರ್ಗದವರಿಗೆ ಒಂದು ನ್ಯಾಯ, ಬಡವರಿಗೆ ಮತ್ತೊಂದು ನ್ಯಾಯ ಕಲ್ಪಿಸುವುದು, ಜಾತಿಯ ಆಧಾರದ ಮೇಲೆ ನ್ಯಾಯ ನೀಡುವುದು ಕೂಡ ಭ್ರಷ್ಟಾಚಾರವಾಗುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು ಎಂದರು. ಕುಟುಂಬ ರಾಜಕಾರಣ ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲ, ನ್ಯಾಯಾಂಗಕ್ಕೂ ವಿಸ್ತರಿಸಿರುವುದರಿಂದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನ್ಯಾಯ ನಿರೀಕ್ಷೆ ಮಾಡುವುದು ಕಷ್ಟವಾಗಿದೆ. ರಾಜಕೀಯದಲ್ಲಿ ಒಂದು ಕ್ಷೇತ್ರದಲ್ಲಿ ಒಬ್ಬ ನಾಯಕ ಮೃತನಾದರೆ ಅಥವಾ ರಾಜಕೀಯ ನಿವೃತ್ತಿ ಪಡೆದರೆ ಅದೇ ಕುಟುಂಬದವರನ್ನು ಬೆಳೆಸುವ ಕುಟುಂಬ ರಾಜಕಾರಣವನ್ನು ನಾವೆಲ್ಲರೂ ಕಂಡಿದ್ದೇವೆ. ಇದೇ ವ್ಯವಸ್ಥೆ ನ್ಯಾಯಾಂಗ ಕ್ಷೇತ್ರಕ್ಕೂ ವಿಸ್ತರಿಸಿದೆ. ಜಾತಿ, ಹಣ ಬಲವನ್ನು ಮಾನದಂಡವಾಗಿಟ್ಟುಕೊಂಡು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನಗಳಿಸಲಾಗುತ್ತಿದೆ. ಇದು ನ್ಯಾಯಾಂಗ ವ್ಯವಸ್ಥೆಗೆ ಮಾರಕ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾನೂನು ಮತ್ತು ನಿಯಮಗಳು ಮಾನವೀಯತೆ ಆಧಾರದ ಮೇಲೆ ನಿಲ್ಲಬೇಕು. ಸಮಾಜದ ವ್ಯವಸ್ಥೆಯ ಬದಲಾವಣೆ ಅವಶ್ಯಕತೆ ಇದೆ. ಸಮಾಜದ ನಗ್ನ ಸತ್ಯಗಳನ್ನು ಅರಿತುಕೊಂಡು ಮಾನವೀಯತೆಯನ್ನು ಮೈಗೂಡಿಸಿಕೊಂಡು ಮಾನವರ ಸಂಕಷ್ಟಗಳಿಗೆ ನ್ಯಾಯ ಕಲ್ಪಿಸಿಕೊಟ್ಟಾಗ ಮಾತ್ರ ಜನರಿಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಮೂಡಲಿದೆ ಎಂದರು. This idea started. We were sitting in a gathering when we were discussing about all these challenges. That's where this idea started. Why can't I come up with a technology solution? It's not about replacing. It is a connectivity between a common man to give them understanding like, hey, what is the law? How we can make it simplified of the law and eventually connect customers and the lawyers to make it more simplification on whatever the laws we have. So that's where I met with Shigoda sir and I requested, like, I presented my idea. So this is what I'm thinking and I would like to get your opinion how I could proceed. So that's 2 years back, it started as a baby and eventually we got a lot of inputs and we eventually expanded into multiple products. Initially we started with Wakils.ai and later we wanted to give a simple, probably a 2-minute read with the current challenges or current events which are happening in an infographic way. So whenever somebody looks at any of the issues currently, they would like to see like, hey, what is this particular law? Should I read 100 pages or you have an option to go check it out within a minute? So we created a legal snaps for the educational part. It is purely for common man to understand like what is the laws. So it started as 2 products eventually. One is more on the Wakils.ai, which is built on AI capabilities. We built our own AI model called Nyayamitra AI, which is trained with all the legal information, and it is purely made in India. Right? Eventually, we want to build a whole legal operating system, building the whole ecosystem, and also bring in the sovereign cloud, where we want to have all the legal information combined together. Whatever we could give for the customers or the lawyers or the citizens of India or even the legal professionals, we want to give the ecosystem which can take care from the wakils, where they could easily do the case management or they could do the drafting, they have the prompting, and also get into the educational part. And eventually, exclusively for lawyers, we want to build a connectivity, like connecting the professional network. So that's called Advocate X. We want to build for the lawyers and give it in a package like Wakils and legal snaps for the education part, and the professional connectivity we want to get into the Advocate X. The 3
ಇವತ್ತು ಎರಡು ಪ್ರಮುಖವಾದಂಥ ಕಾರ್ಯಕ್ರಮವನ್ನು ಈ ಒಡೆಯರ್ ಹಾಲ್ನಲ್ಲಿ ನಮ್ಮ ವಕೀಲ ಸ್ನೇಹಿತರು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಬೇಕಾಗಿದ್ದಂಥ ಶ್ರೀ ಪಿ ನಿಶ್ಚಲಾನಂದ ಸ್ವಾಮೀಜಿಯವರು ನಮ್ಮನ್ನು ಕೆಲವೇ ನಿಮಿಷಗಳಲ್ಲಿ ಸೇರಿಕೊಳ್ಳಲಿದ್ದಾರೆ ಮತ್ತು ಇದರ ಅಧ್ಯಕ್ಷರಾದಂಥ ಆನರಬಲ್ ಜಸ್ಟಿಸ್ ಶ್ರೀ ಗೋಪಾಲ್ ಗೌಡ್ರೆ ಹಾಗೂ ಇತರ ಮುಖ್ಯ ಅತಿಥಿಗಳಾದಂಥ ಆತ್ಮೀಯರಾದಂಥ ವಿವೇಕ್ ಸುಬ್ಬಾರೆಡ್ಡಿಯವರೇ, ಸನ್ಮಾನ್ಯ ಹಿರಿಯ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂಥ ವಿ ಗೋಪಾಲ್ ಗೌಡರು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿರೋದು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸುತ್ತೆ ಅಂತ ನನ್ನ ಭಾವನೆ. ಯಾಕೆಂದರೆ ಅನುಭವ ಅನ್ನೋದು ಎಲ್ಲದಕ್ಕಿಂತ ಮೇಲು ಅನುಭವ ಅನ್ನೋದು ಎಕ್ಸ್ಪೀರಿಯನ್ಸ್ ಇಸ್ ಬಿಗರ್ ದೆನ್ ನಾಲೆಡ್ಜ್ ಅಂತ ಹೇಳ್ತೇವೆ. ಅವರ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಯುವ ವಕೀಲ ಮಿತ್ರರು 2 ಆ್ಯಪನ್ನು ತಂದಿದ್ದಾರೆ. ನೋಡಿ, ನಾವು ಕಾಲ ಬದಲಾಗಿದೆ ಅಂತ ಹೇಳ್ತೀವಿ. ಕಾಲ ಅಂತೂ ಬದಲಾಗಿಲ್ಲ, ಜನ ಬದಲಾವಣೆ ಆಗಿದ್ದಾರೆ, ಜನರ ಅಪೇಕ್ಷೆ ಬದಲಾವಣೆ ಆಗಿದೆ, ಜನರ ನಿರೀಕ್ಷೆ ಬದಲಾವಣೆ ಆಗಿದೆ. ಸೊ ಹೀಗಾಗಿ ಈ ಬದಲಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ತಂತ್ರಜ್ಞಾನದ ಸ್ಫೋಟ ಆಗ್ತಾ ಇದೆ. ವಿ ಆರ್ ಇನ್ ಎನ್ ಎರಾ ಆಫ್ ಟೆಕ್ನಾಲಜಿಕಲ್ ಆ್ಯಂಡ್ ಇನೋವೇಷನಲ್ ಎಕ್ಸ್ಪ್ಲೋಷನ್. Recently, just today it got concluded, Honorable Prime Minister has organized the world's largest global AI summit, AI Impact Summit at New Delhi. More than 150 countries have participated. So India is going to be one of the global leader in artificial intelligence and machine learning. So we have 3 types of intelligence actually. One is intrinsic intelligence, second is emotional intelligence, third is what is called artificial intelligence. So artificial intelligence has come because of intrinsic intelligence and emotional intelligence. So the most important thing, back to the basics, we need to really strengthen our basics, very, very important. Because we should not get blown away by these technological innovations or by artificial intelligence. Of course, this generation onwards, it is artificial intelligence is going to be a game changer. Artificial intelligence is going to engulf all walks of life, whether it is law, whether it is medicine, whether it is agriculture. So anyway, coming back to this thing, somebody has written here, ChatGPT gives an excellent drafting. So all these things are fine. We have to really fast track all those things. So definitely, and also we are going to create through these apps a lot of awareness among even a common man will come to know who are the advocates, who are specialized in various, for example, in our profession, who is a cardiologist, who is a nephrologist, like that. You have specialization. Some people are good in civil service, some are in administrative service, some are in... So all those details are available that will really simplify the whole thought process. So it will not take much time. Certainly, I really congratulate the leadership of our Honorable former Chief Justice of Supreme Court, V. Gopal Gowda ji, and all others who are involved in this, in coming out with this wonderful app. So app is no more an apple, certainly app is a diet for the brain. And finally, I have some comments for all the career building as well as for the younger generation advocates. These are some of my commandments. Dedication is more important than designation. Sincerity is more important than seniority. Values are more important than valuables. Mindset is more important than the marks. Efforts are more important than the results.
and loyalty is more important than royalty, progress is more important than perfection, finally proper work is more important than the paperwork. Thank you very much. ಮಾಡಿರುವಂಥ ಕೆಲಸ ಸಮಥಿಂಗ್ ಅಮೇಝಿಂಗ್. ಐ ಆಮ್ ನಾಟ್ ಹಿಯರ್ ಟು ಪ್ರೈಸ್ ದೆಮ್. ಐ ಟೋಲ್ಡ್ ದೆಮ್ ಐ ವಿಲ್ ಕಂಟಿನ್ಯೂ ಟು ಬಿ ಯುವರ್ ಡೆವಿಲ್ಸ್ ಅಡ್ವೊಕೇಟ್. ಅವರು ಸ್ಟಾಪ್ ಮಾಡಲಿಲ್ಲ ಏನು ಮಾಡಿದೀವಿ ಅಂತ. ಲೋಕೇಶ್ ಜಿ, ಯು ಬಿ ಎ ಬ್ರಿಡ್ಜ್ ಬಿಟ್ವೀನ್ ಟೆಕ್ನಾಲಜಿ ಅಂಡ್ ಅಡ್ವೊಕೇಟ್ ಫ್ರಟರ್ನಿಟಿ. ನೀವು ಏನೇನು ಹೇಳ್ತಿರೋ ಮಾಡಿಫಿಕೇಶನ್ಸ್, ಅವರ್ ಟೈಮ್ ಇಸ್ ಕೇಬಲ್ ಆಫ್ ಡೆಲಿವರಿಂಗ್ ಬೋತ್ ಫ್ರಮ್ ಆಫ್ ಶೋರ್ US ಮತ್ತೆ ಇಂಡಿಯಾಯಿಂದ ಅಂತ. ಸೊ ದೇ ಡನ್ ಎ ವಂಡರ್ಫುಲ್ ಜಾಬ್. Please put our hands together for the Suresh and the team. Omilas. ನಮ್ಮ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಿಂದ ಬಂತು ಅಂತ ರೈತರ ಮಕ್ಕಳಿಗೆ ಒಂದು ಸ್ಪೆಷಲ್ ನಾಲೆಡ್ಜ್ ಇರುತ್ತೆ. ಐ ವೆರಿ ಪ್ರೌಡ್ ಅಬೌಟ್ ಇಟ್, ಕಮಿಂಗ್ ಫ್ರಮ್ ದ ಬ್ಯಾಕ್ ಗ್ರೌಂಡ್, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕಮ್ಯುನಿಟೀಸ್. ಆ ಮಣ್ಣಿಗೆ ಒಂದು ಗುಣ ಇದೆ. ನಾನು ಯಾವಾಗ ಹೇಳ್ತೇನೆ, ಈ ಆಸ್ಥಾನದಲ್ಲಿ ನಾಲ್ಸೋರ ಪಾರ್ಸೋರ ಅಂತ ವಿದ್ವಾಂಸರು ನಮ್ಮ ಮನೆ ಮುಂದೆ ಗಂಗೆತ್ತು ಬಸವ ಅಂತೀವಿ, ಅವರು ಸಹ ಓಲ್ಗ ಬಾರಿಸ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಮತ್ತು ನಿಮಗೆ ಗೂಗಲ್ ಸಿಗೋದಿಲ್ಲ ಎಕ್ಸಾಂಪಲ್. ಆ ಇಬ್ಬರು ವಿದ್ವಾಂಸರು ಮತ್ತೆ ಬಸವನ ಆಡಿಸೋರು ಇಬ್ಬರು ಆ ಓಲ್ಗ ಹೋಗ್ಲಿಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ತಾರೆ, ಕಾಮನ್ ವರ್ಕ್. ಯಾರಿಗೆ ಹೇಳ್ಬೋದಾ? ಟೈಮ್ ಇಲ್ಲ. ಅದು ತೆಗೆದು ಪಿಪ್ಪಿ ಅಂತ ಹೇಳಿಸಿ ಓದ್ತಾರೆ. ಅನ್ಬೋಗಿರ್ಬೇಕು, ಈ ಪಿಪ್ಪಿ ಅಂತ ಕ್ಲೀನ್ ಮಾಡ್ಲಿಕ್ಕೆ ನಾಜಲ್. ಬಟ್ ನಮ್ಮ ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರದಿಂದ ಬರುವಂತ ರೈತರ ಮಕ್ಕಳು ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಅಂದ್ರೆ, ಆ ಪಿಪ್ಪಿ ಅಂತ ಕೇಳಿದ ತಕ್ಷಣ ಹೇಳ್ತಾರೆ, ಇದು ವಿದ್ವಾಂಸರು ಬರೆಸ್ತಾರೆ ಓಲ್ಗನ, ಇಲ್ಲಪ್ಪ ಬಸವನ್ ಮಾಡ್ತಾರೆ ರಮೇಶ್ವರು ಅವರು, ಅಷ್ಟೊಂದು ಬ್ರಿಲಿಯಂಟ್ ಇದ್ದಾರೆ. ಆ ಮಣ್ಣಿಂದ ಅಂತ ಬಂದಿರ್ತ ಸುರೇಶ್ ಅವ್ರ ಟೀಮ್ ಈ ಕೆಲಸ ಮಾಡಿದ್ದಾರೆ. ಐ ಟೇಕ್ ಓನ್ಲಿ 2 examples. AI is surging forward in the world. A legal app on AI is the most relevant founding or invention that could have been done. ಕಾರಣ ಯಾಕೆ ಅಂತ ಹೇಳ್ತೀನಿ ಅಂದರೆ, we deal with huge material, data, millions of pages of data is required for a lawyer as a backing, knowledge backing. So ಈ ಡೇಟಾನ ಕ್ರಿಸ್ಟಲೈಸ್ ಮಾಡಿ ನಮಗೆ ಇನ್ ಶಾರ್ಟ್ಸ್ ಆಸ್ ಲೀಗಲ್ ಸ್ನ್ಯಾಪ್ಸ್ ಅದನ್ನು ಜಡ್ಜ್ಗಳ ಮುಂದಿಡೋದಕ್ಕೆ ಪ್ರಯತ್ನ ಮಾಡಬೇಕಂತಂದರೆ, ಹಿಂದೆ 1950s ಇದನ್ನೆಲ್ಲ ಓದ್ತಾ ಇದ್ರು ಲಾಯರ್ಸ್. 1990s ಕಂಪ್ಯೂಟರ್ ಯುಗ ಬಂದಮೇಲೆ ವಿ ಸ್ಟಾರ್ಟೆಡ್ ವಿತ್ ಸರ್ಚ್ ಇಂಜಿನ್ಸ್. ಸ್ಪೆಸಿಫಿಕ್ ಡೇಟಾನ ಹಿಡಿಯೋದಕ್ಕೆ ಸರ್ಚ್ ಇಂಜಿನ್ಸ್. ಸೊ ಎಷ್ಟೋ ಜರ್ನಲ್ಸು ಕಂಪ್ಯೂಟರೈಸ್ಡ್ ಜರ್ನಲ್ಸ್ ಬಂತು ವಿತ್ ಸರ್ಚ್ ಇಂಜಿನ್ಸ್. ಬಟ್ ದಿ ಏಜ್ ಆಫ್ ಲಾಯರ್ಸ್ ದೆನ್ ಆಫ್ 60s, 70s, 80s ವಾಸ್ ಅಲ್ಟಿಮೇಟ್. ಯಾಕೆ ಅಂತಂದರೆ ದೇ ಹ್ಯಾಡ್ ಟು ಡಿಪೆಂಡ್ ಆನ್ ದಿಯರ್ ಓನ್ ಬ್ರೈನ್ಸ್ ಫಾರ್ AI and search engines. Then 90s, when we entered as lawyers, we became dependent on search engines and we evolved. Now, youngsters in law will get anything at the tip of the button with AI. And one of the most beautiful things ಏನಂತಂದ್ರೆ, the essential wisdom of judges of 7 to 8 decades after independence is now available at the fingertips. So a lawyer can become a very potential lawyer because this is a weapon he uses. In the 1950s missiles go, ಇವತ್ತಿನ missiles go. What is the difference? Another, if you look at the Indo-Pakistan war recently, which was fought hardly for 2 to 3 days, ಅಲ್ಲೇ ಕ್ಲೋಸ್ ಆಗುತ್ತೆ war. So that is the way, that is the potentiality of AI. ಇದರಲ್ಲಿ ಇನ್ನೊಂದು ತಮಾಷೆಗೆ ಹೇಳ್ಬೇಕಂದ್ರೆ, ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ನ ಅಧ್ಯಕ್ಷರ ಮಾತು ನಗ್ನ ಸತ್ಯ ಅಂತ ನಾವು ಹೇಳಬೇಕಾಗ್ತದೆ. ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಅವಶ್ಯಕತೆ ಇದೆ. ಕ್ರಾಂತಿ ಅಂದರೆ ದಿಗ್ಭ್ರಮೆ ಪಡಿತಕ್ಕಂತಹ ಜನ, ರಾಜಕೀಯ ಪಕ್ಷಗಳ ನಾಯಕರು ನಮ್ಮನ್ನು ಆಳ್ತಾ ಇದ್ದಾರೆ.
ಬದಲಾವಣೆ ಬಹಳ ಅವಶ್ಯಕತೆ ಇದೆ. ಬದಲಾವಣೆ ಪ್ರತಿ ಕ್ಷಣಕ್ಕೂ ಕೂಡ ನಡೀತಾ ಇರ್ತದೆ. ದಟ್ ಇಸ್ ಕಾಲ್ಡ್ ಡೈಲೆಕ್ಟಿಕ್ಸ್. The dialectical materialism is the inventor of Karl Marx and Engels. The dialectical materialism is a science. If you say it is a dialectical materialism, in every object there will be continuous change taking place in the nature. So also in the human being, the mental brain, changes are bound to occur. ಸಮಾಜದ ಬದಲಾವಣೆ ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 38ರಲ್ಲಿ 42ನೇ ತಿದ್ದುಪಡಿ 1976ರಲ್ಲಿ ಮಾಡಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಟೇಟ್ ಶಲ್ ಸ್ಟ್ರೈವ್ ಹಾರ್ಡ್ ಟು ಬ್ರಿಂಗ್ ದಿ ಸೋಷಿಯಲ್ ಆರ್ಡರ್. ಸಮಾಜದ ವ್ಯವಸ್ಥೆ ಅಂದರೆ ಆರ್ಥಿಕ ಲಾ ಅಂಡ್ ಆರ್ಡರ್ ಅಲ್ಲ. ಸಮಾಜದ ವ್ಯವಸ್ಥೆ ಅಂತ ಹೇಳಿದ್ರೆ ಆರ್ಥಿಕ ವ್ಯವಸ್ಥೆ ಆಗಬೇಕು ಅಂತ. ಡಾಕ್ಟರ್ ಮಂಜುನಾಥ್ ಅವರು ಹೇಳಿರ್ತಕ್ಕಂತಹ ಮಾತು ಬಹಳ ಅರ್ಥಪೂರ್ಣವಾಗಿದೆ. ಲಾ ಅಂಡ್ ರೆಗ್ಯುಲೇಷನ್ ಮಸ್ಟ್ ಸರ್ವ್ ದಿ ಹ್ಯುಮ್ಯಾನಿಟಿ. If the law is enacted by our governors, the parliamentarians and the legislators, forgetting the human values, the existence societal order, the law will not be respected by anybody. This is what is happening in the entire universe. ಅದಕ್ಕೋಸ್ಕರನೇ ಸಮಾಜದ ಬದಲಾವಣೆ, ಸಮಾಜದ ವ್ಯವಸ್ಥೆಯ ಬದಲಾವಣೆ ಬಹಳ ಅವಶ್ಯಕತೆ. ಡಾಕ್ಟರ್ ಹೇಳಿದರು, ಬಡವರು ಬಂದಾಗ ಅಥವಾ BPL ಕಾರ್ಡ್ ಇರ್ತಕ್ಕಂತಹ ಒಬ್ಬ ರೋಗಿಗೆ ಉಚಿತ ಚಿಕಿತ್ಸೆಯನ್ನ ನೀಡ್ತಕ್ಕಂಥದ್ದು, ಅದಕ್ಕೂ ಕೂಡ ವೆಚ್ಚ ಆಗ್ತದೆ. ನೀವು ರೂಲ್ ಬುಕ್ ನೋಡಿಕೊಂಡು ಅವನಿಗೆ ಚಿಕಿತ್ಸೆಯನ್ನು ನೀಡಲಿಲ್ಲ ಅಂದರೆ ಅವನು ಸಾಯ್ತಾನೆ. ಆದ್ರಿಂದ ಯಾವ ವೈದ್ಯ, ಯಾವ ಆಡಳಿತಗಾರ, ಯಾವ ನ್ಯಾಯವಾದಿ, ಯಾವ ಒಬ್ಬ ನ್ಯಾಯಮೂರ್ತಿ ಸಮಾಜದ ನಗ್ನ ಸತ್ಯಗಳನ್ನು ಅರ್ಥಕೊಂಡು, ಮಾನವಶಾಸ್ತ್ರವನ್ನು ಅರ್ಥಕೊಂಡು, ಮಾನವರ ಸಂಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಹೃದಯವಂತಿಕೆಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ನ್ಯಾಯ ವಿತರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನ್ಯಾಯಸ್ಥಾನದಲ್ಲೇ ನ್ಯಾಯ ವಿತರಣೆ ಅಲ್ಲ, ಎಲ್ಲ ರಂಗಗಳಲ್ಲಿ ನ್ಯಾಯ ವಿತರಣೆ ಬಹಳ ಅವಶ್ಯಕತೆ ಇದೆ. ವಕೀಲ್ಸ್.ai ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಹೊಸ ತಂತ್ರಜ್ಞಾನದ ಆವಿಷ್ಕಾರದ ಬಳಕೆಯನ್ನು ನ್ಯಾಯಾಂಗ ಕ್ಷೇತ್ರದಲ್ಲಿ ನಮ್ಮೆಲ್ಲ ವಕೀಲರುಗಳು ಹೇಗೆ ಬಳಸಬಹುದು, ಜನರ ನ್ಯಾಯಿಕ ವಿಷಯಗಳಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಏನೆಲ್ಲ ಹೊಸ ವಿಧಾನಗಳನ್ನ ಅನುಸರಿಸಬಹುದು, ಇದರ ಸಾಧ್ಯತೆಗಳನ್ನ ಗುರುತಿಸ್ಕೊಂಡು ಒಂದು ಹೊಸ ವಿಧಾನವನ್ನು ಯುವ ವಕೀಲ ಮಿತ್ರರಿಗೆ ದಾರಿ ತೋರಿಸುವ ಹಾಗೆ ಇವತ್ತು ವಕೀಲ್ಸ್.ai ಒಂದು ವಿಶೇಷ ಸಾಫ್ಟ್ವೇರನ್ನು, ತಂತ್ರಾಂಶವನ್ನು ನಮ್ಮ ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಾರ್ಪಣೆ ಮಾಡುವಂಥ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಾಡಿಗೆ ಒಂದು ಕೀರ್ತಿ, ಈ ದೇಶದ ನ್ಯಾಯಾಂಗ ಕ್ಷೇತ್ರಕ್ಕೆ ವಿಶೇಷವಾದಂಥ ಒಂದು ಆಸ್ತಿ
Justice Gopal Gaudru. I respect his humble presence, and also I respect the humble presence of Dr. C.N. Manjunath and Shri Vivek Subbareddy. Then Shri Krishna Reddy. ಹಾಗೆ ವಿಶೇಷವಾಗಿ ನಮ್ಮ ಬಿಜಾವರ ಲೋಕೇಶ್ ಅವರು ಮತ್ತು ನಮ್ಮ ಸುರೇಶ್ ಡೈರಾಮ್ ಅವರು, ಹೆಗ್ಡೆ ಅವರು, ಇನ್ನೂ ಅನೇಕರು ಇಲ್ಲಿದ್ದೀರಿ. ನಿಮ್ಮೆಲ್ಲರ ಒಂದು ಪ್ರೀತಿಯ ಉಪಸ್ಥಿತಿಯನ್ನು ಗೌರವಿಸ್ತಾ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ನಮ್ಮ ರಂಗನಾಥ್ ಅವರು ಕೂಡ ಇದ್ದಾರೆ. ಒಂದೆರಡು ಅನುಭವಗಳನ್ನ ಹೇಳ್ತಾ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕ್ಷೇತ್ರಗಳಲ್ಲಿ ದಾಪುಗಾಲು ಇಡ್ತಾ ಇದೆ. ಜಸ್ಟಿಸ್ ಗೋಪಾಲ್ ಗೌಡ್ರು ಮತ್ತು ವಿವೇಕ್ ಸುಬ್ಬಾರೆಡ್ಡಿ ಅವರು ವಿಶೇಷವಾಗಿ ನ್ಯಾಯಾಂಗ ಕ್ಷೇತ್ರದಲ್ಲಿ ಅನುಭವಿಗಳಾಗಿದ್ದ ಕೆಲವು ವಿಷಯಗಳನ್ನ ನಮ್ಮ ಮುಂದೆ ಇಟ್ಟರು. ಕೆಲವು ಆಲೋಚನೆ ಮಾಡಬೇಕಾದಂಥ ವಿಷಯಗಳು, ಆತ್ಮಾವಲೋಕನ ಮಾಡಬೇಕಾದಂಥ ವಿಷಯಗಳು. ಹಾಗೆ ಡಾಕ್ಟರ್ ಮಂಜುನಾಥ್ ಸರ್ ಅವರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡೋದ್ರ ಮೂಲಕ ನಾವೆಲ್ಲರೂ ಈ ನ್ಯಾಯಾಂಗದ ವಿಳಂಬವನ್ನು ತಪ್ಪಿಸ್ಲಿಕ್ಕೆ ಏನಾದರೂ ಕ್ರಮ ವಹಿಸಬಹುದೇ, ಆ ಸಾಧ್ಯತೆಗಳನ್ನ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸುರೇಶ್ ಜೈರಾಮ್ ಅವರ ಒಂದು ಪ್ರಯತ್ನ, ಅದಕ್ಕೆ ಪೂರಕವಾಗಿ ನಮ್ಮ ಹೆಗ್ಡೆಯವರು ವಕೀಲರ ವಾಹಿನಿ ಮೂಲಕ ಹೆಚ್ಚು ಹೆಚ್ಚು ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡ್ಬೋದು ಅಂತೇಳಿ ನಾವಾದರೂ ಭಾವಿಸಿ, ನಮ್ಮ ಬಿಜಾವರ ಲೋಕೇಶ್ ಅವರು ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತಾ ಮಾಡ್ತಾ ನಾವು ದೀಕ್ಷೆ ತೆಗೆದುಕೊಂಡಾಗ ಮಠಕ್ಕೆ ಬಂದು ಹೇಳ್ತಾ ಇದ್ರು, ಸ್ವಾಮೀಜಿ ಇನ್ನು ಮುಂದೆ ನಾವು ಧರ್ಮ ಅದಾಲತನ್ನು ಪ್ರಾರಂಭ ಮಾಡೋಣ ಮಠದಲ್ಲಿ ಅಂತ. ನಾನು ಅದೇನು ಧರ್ಮ ಅದಾಲತ್ ಅಂತ ಕೇಳಿದೆ. ಕೆಲವು ಉದಾಹರಣೆಗಳು ಕೂಡ ಕೊಟ್ಟರು. ಸಿರಿಗೆರೆ ಪೂಜ್ಯರು ಇಂಥ ಅದಾಲತ್ಗಳನ್ನ ಮಾಡಿ ಅನೇಕ ಈ ಲೋಕಲ್ ಇಶ್ಯೂಸನ್ನು, ಲೋಕಲ್ ಡಿಸ್ಪ್ಯೂಟ್ಸನ್ನು ಸಾಲ್ವ್ ಮಾಡ್ತಿದ್ದು ನಾವೆಲ್ಲ ಕೇಳಿದ್ವಿ, ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಕೇಳಿದ್ದೀವಿ, ನೋಡಿದ್ದೀವಿ. ಹಾಗೆ ನಮ್ಮ ಮಠದಲ್ಲೂ ಕೂಡ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಈಗ ಅದಕ್ಕೆ ವಿಶೇಷ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಕನ್ಫ್ಯೂಷನ್ ಆಯಿತು. ಅವ್ರು ಹಿಡ್ಕೊಂಡ್ಬಿಟ್ರೆ ಜಿಗಣೆ ಥರ ಹಿಡ್ಕೊಂಡ್ಬಿಡ್ತಾರೆ ನಮ್ಮ ಬಿಜಾವರ ಲೋಕೇಶ್ ಅವರು. ಅವ್ರ ಹತ್ರ ಇರೋಂಥ ಒಂದು ವಿಶೇಷ ಆಸಕ್ತಿ ಥಾಟ್ಸ್ ಪ್ರವೋಕಿಂಗ್, ಹೊಸ ಆಲೋಚನೆಗಳು ಮಾಡಬೇಕು, ಹೊಸ ವಿಧಾನಗಳನ್ನ ಕಂಡ್ಕೋಬೇಕು ಹಾಗೆ ಅಂತ ಹೇಳ್ತಾ ವಿಶೇಷವಾಗಿ ಇವತ್ತು ನಮ್ಮ ಸುರೇಶ್ ಜೈರಾಮ್ ಅವರ ವಕೀಲರ ಸಮುದಾಯಕ್ಕೆ, ನ್ಯಾಯಾಂಗ ಇಲಾಖೆಗೆ ವಕೀಲರು ತಮ್ಮ ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು, ತಮ್ಮ ಅಕೌಂಟಬಿಲಿಟಿಯನ್ನು, ತಮ್ಮ ಪಾಸಿಬಿಲಿಟೀಸ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿಕ್ಕೆ, ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಒಂದು ಹೊಸ ಟೂಲನ್ನು ನ್ಯಾಯಾಂಗ ಇಲಾಖೆಯಲ್ಲೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ, ಕೃತಕ ಬುದ್ಧಿಮತ್ತಿನ ತರಲಿಕ್ಕೆ ಮತ್ತು ಬಳಕೆ ಮಾಡಲಿಕ್ಕೆ, ಅದರಿಂದ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಅನ್ನುವ ಅಂಶದ ಒಂದು ಮಾಹಿತಿಯನ್ನು ಇವತ್ತು ನಮ್ಮೆಲ್ಲರ ಮುಂದೆ ಇಡ್ತಾ ಇದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಶುಭ ಕೋರ್ತೇನೆ.